ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 8, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಜುಲೈ 2024ರಲ್ಲಿ GST ಸಂಗ್ರಹಣೆಗಳು ಎಷ್ಟು ಏರಿಕೆಯಾಗಿದೆ? ಇದು 10.3% ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ ಮತ್ತು 3 ತಿಂಗಳ ಗರಿಷ್ಠವನ್ನು ಗುರುತಿಸಿದೆ ಇದು. ಹಾಗಾದರೆ ಎಷ್ಟು ಹೆಚ್ಚಳವಾಗಿದೆ ಅಂತಂದರೆ ಗಮನಿಸಬಹುದು ಸ್ನೇಹಿತರೆ, ಬರೋಬ್ಬರಿ 1,82,000 ಕೋಟಿ ರೂಪಾಯಿ ಜುಲೈ ತಿಂಗಳ GST ಸಂಗ್ರಹವಾಗಿದೆ. ಈ ಸಂಗ್ರಹದೊಂದಿಗೆ ಸರಿಸುಮಾರು 10.3% ಹೆಚ್ಚಳವನ್ನು ಪ್ರತಿನಿಧಿಸಿದೆ. ಜೊತೆಗೆ ಈ ಹಿಂದಿನ 3 ತಿಂಗಳ ಗರಿಷ್ಠ ಮಟ್ಟವನ್ನು ದಾಖಲಿಸಿರತಕ್ಕಂಥದ್ದು ಈ ತಿಂಗಳಾಗಿದೆ. ಸೊ ಜುಲೈ 2024 1.82 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹವಾಗಿದೆ. ನೋಡಿ, GST ಕಲೆಕ್ಷನ್ಸ್ ಸರ್ಜಸ್ ಓವರ್ 10%, ಸೊ ಜಾಸ್ತಿಯಾಗಿದೆ. ಟೋಟಲ್ ಆಗಿ 1.82 ಲ್ಯಾಕ್ ಕ್ರೋರ್ ಇನ್ ಜುಲೈ ತಿಂಗಳಲ್ಲಿ GST ದಾಖಲಾಗಿರುವುದನ್ನು ಗಮನಿಸಬಹುದು. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. 2022ರ ಜುಲೈಯಲ್ಲಿ 1.65 ಲಕ್ಷ ಕೋಟಿ ಸಂಗ್ರಹವಾಗಿತ್ತು. ಆದರೆ ಈ ವರ್ಷದ ಜುಲೈ ತಿಂಗಳಲ್ಲಿ 1.82 ಲಕ್ಷ ಕೋಟಿ ರೂಪಾಯಿ ಆಗಿರತಕ್ಕಂಥದ್ದು. ಈ 10.3% ಏರಿಕೆಯಾಗಿದೆ. ಇಲ್ಲಿ ದೇಶೀಯ ವಹಿವಾಟುಗಳಿಂದ ಆದಾಯ ಬಂದಿರತಕ್ಕಂಥದ್ದು 1.34 ಲಕ್ಷ ಕೋಟಿಯಾಗಿದ್ದರೆ, ಆಮದುಗಳಿಂದ GST ಆದಾಯ 14.4% ಏರಿಕೆಯಾಗಿದೆ. ಅಂದರೆ 48,039 ಕೋಟಿ ರೂಪಾಯಿ ಆಮದುಗಳಿಂದ GST ಆದಾಯ ಸಂಗ್ರಹವಾಗಿದೆ. ಓಕೆ, ಜೂನ್ 2024ರಲ್ಲಿ GST 1.74 ಲಕ್ಷ ಕೋಟಿ ಅಥವಾ ಟ್ರಿಲಿಯನ್ಗೆ ಆಗಿತ್ತು. ಸೊ ಅದರ ಹೋಲಿಸಿದರೆ ಇದಕ್ಕೆ GST ರಸೀದುಗಳು ಸಹ ಈ ತಿಂಗಳು ಏರಿಕೆಯಾಗಿದೆ. 2024 ಜೂನ್ ತಿಂಗಳಲ್ಲಿ 1.74 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹವಾಗಿತ್ತು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. ಇತ್ತೀಚೆಗೆ ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಹೈ ಸ್ಪೀಡ್ ರೈಲನ್ನು ಕೆಳಗಿನ ಯಾವ ದೇಶವು ಅನಾವರಣಗೊಳಿಸಿದೆ? ಸರಿಯಾದಂಥ ಉತ್ತರ ಚೀನಾ ದೇಶ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಓಕೆ, ಸೊ ಗಮನಿಸಬಹುದು, ಚೀನಾ ಮೇಕ್ಸ್ ವರ್ಲ್ಡ್ಸ್ ಫಸ್ಟ್ ಹೈ ಸ್ಪೀಡ್ ಕಾರ್ಬನ್ ಫೈಬರ್ ಟ್ರೈನ್. ಓಕೆ, ಸೊ ಗಮನಿಸಬಹುದು. ಸೊ ಇದು ಎಕೋ ಫ್ರೆಂಡ್ಲಿ ಟ್ರೈನ್ ಆಗಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಸೊ ಚೀನಾ ದೇಶವು ಇದನ್ನು ಇನಾಗರೇಷನ್ ಮಾಡಿದೆ. ಸೊ ಪರಿಸರ ಸ್ನೇಹಿ ರೈಲ್ವೆ ತಂತ್ರಜ್ಞಾನ ವ್ಯವಸ್ಥೆಯಾಗಿದೆ. ಓಕೆ, ಸೊ ಇದು ಸಾಂಪ್ರದಾಯಿಕವಾಗಿ ಉಕ್ಕಿನ ರೈಲುಗಳಿಗಿಂತ ಹಗುರವಾಗಿದೆ, ಕಡಿಮೆ ಶಕ್ತಿಯ ಬಳಕೆ ಮಾಡುತ್ತದೆ, ಕಡಿಮೆ ಮಾಲಿನ್ಯದ ಮಟ್ಟವನ್ನು ಕೊಡುಗೆ ನೀಡುತ್ತದೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ವಿಶ್ವದ ಮೊದಲ ಒಟ್ಟು ಪರಿಸರ ಉತ್ಪನ್ನ GEP ಸೂಚ್ಯಂಕವನ್ನು ಪ್ರಾರಂಭಿಸಿದೆ? ನೋಡಿ, ಗ್ರಾಸ್ ಎನ್ವಿರಾನ್ಮೆಂಟಲ್ ಪ್ರಾಡಕ್ಟ್ ಇಂಡೆಕ್ಸ್. ಓಕೆ, ಸರಿಯಾಗಿರತಕ್ಕಂಥ ಉತ್ತರಾಖಂಡ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯವು ತನ್ನದೇ ಆಗಿರತಕ್ಕಂಥ ಒಟ್ಟು ಪರಿಸರ ಉತ್ಪನ್ನ ಸೂಚ್ಯಂಕ GEP ಸೂಚ್ಯಂಕವನ್ನು ಪ್ರಾರಂಭಿಸಿದೆ. ಅಂದರೆ ಅದು ಉತ್ತರಾಖಂಡ. ನೋಡಿ, ಉತ್ತರಾಖಂಡ ಲಾಂಚಸ್ ವರ್ಲ್ಡ್ಸ್ ಫಸ್ಟ್ ಗ್ರಾಸ್ ಎನ್ವಿರಾನ್ಮೆಂಟಲ್ ಪ್ರಾಡಕ್ಟ್ ಇಂಡೆಕ್ಸ್. ಸೊ ಈ ರೀತಿಯಾಗಿರತಕ್ಕಂಥ ಇಂಡೆಕ್ಸನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಭಾರತವಲ್ಲದೆ ವಿಶ್ವದಲ್ಲೇ ಮೊಟ್ಟ ಮೊದಲ ರಾಜ್ಯವಾಗಿದೆ. ಉತ್ತರಾಖಂಡದಲ್ಲಿ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಈಗ ಒಟ್ಟು ಪರಿಸರ ಉತ್ಪನ್ನ GEP ಸೂಚ್ಯಂಕದ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತದೆ. ಸೊ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಶುಕ್ರವಾರ ರಾಜಧಾನಿಯಾಗಿರತಕ್ಕಂಥ ಡೆಹ್ರಾಡೂನ್ನಲ್ಲಿ ಸೊ ಈ ಒಂದು GEP ಸೂಚ್ಯಂಕವನ್ನು ಬಿಡುಗಡೆ ಮಾಡಿದರು. ಒಟ್ಟು ಪರಿಸರ ಉತ್ಪನ್ನ ಸೂಚ್ಯಂಕದ ಮೂಲಕ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡುವ ವಿಶ್ವದ ಮೊದಲ ರಾಜ್ಯ ಉತ್ತರಾಖಂಡವಾಗಲಿದೆ. ಗಮನಿಸಿ. ಸೊ ಇದರಡಿ ಗಾಳಿ, ನೀರು, ಅರಣ್ಯ ಮತ್ತು ಮಣ್ಣಿಗೆ ವಿತ್ತೀಯ ಮೌಲ್ಯವನ್ನು ನಿಗದಿಪಡಿಸಿದ ಮೊದಲ ಭಾರತೀಯ ರಾಜ್ಯ ಎಂಬ ಹೆಗ್ಗಳಿಕೆ ಇದೀಗ ಉತ್ತರಾಖಂಡ ಪಾತ್ರವಾಗಿದೆ. ಯಾವ ರೀತಿಯಾಗಿ ಬೇಕಾದರೂ ಕೂಡ ಈ ಕ್ವಶನನ್ನು ರೈಸ್ ಮಾಡ್ಬೋದು, ನೆನಪಿರಲಿ. 4ನೇ ಕ್ವಶನ್ ನೋಡಿ.
ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಫಾರ್ಮುಲಾ 2 ರೇಸ್ ಗೆದ್ದ ಮೊಟ್ಟಮೊದಲ ಭಾರತೀಯ ಚಾಲಕ ಎಂಬ ಇತಿಹಾಸ ಸೃಷ್ಟಿಸಿದವರು ಯಾರು? ಸರಿಯಾದಂಥ ಉತ್ತರ ಕುಶ್ ಮೈನಿ. ನೋಡಿ, ಕುಶ್ ಮೈನಿ ಅಂತಕ್ಕಂಥವ್ರು. ಗಮನಿಸಬಹುದು, ಫಾರ್ಮುಲಾ 2 ಭಾರತೀಯ ವ್ಯಕ್ತಿಯೊಬ್ಬರು ಅಂದರೆ ಕುಶ್ ಮೈನಿ ಹರ್ನ್ಸ್ ಫಸ್ಟ್ F2 ರೇಸ್ ವಿನ್ ಆಫ್ಟರ್ ವರ್ಷೂರ್ ಡಿಸ್ಕ್ವಾಲಿಫಿಕೇಷನ್. ನೋಡಿ, ವರ್ಷೂರ್ ಡಿಸ್ಕ್ವಾಲಿಫಿಕೇಷನ್ ಆದ ನಂತರ ಕುಶ್ ಮೈನಿ ಪ್ರಪ್ರಥಮ ಬಾರಿಗೆ ಈ ಸಾಧನೆಯನ್ನು ತಲುಪಿದ್ದಾರೆ. ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಗಮನಿಸಬಹುದು, ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಇದು ಫಾರ್ಮುಲಾ 2 ಅಥವಾ F2 ರೇಸನ್ನು ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಆರಂಭಿಕ ವಿಜೇತರಾಗಿರತಕ್ಕಂಥ ರಿಚರ್ಡ್ ವರ್ಸ್ಟರ್ ಅನರ್ಹಗೊಂಡ ನಂತರ ವಿಜಯ ಅವರಿಗೆ ಒಲಿದಿದೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು 2020ನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ನೋಡಿ, 2020 ಗಾಂಧಿ ಮಂಡೇಲಾ ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ರಿಗೋಬರ್ಟಾ ಮೆಂಚುತುಮ್ ಅಂತ ಕರಿತೀವಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೊಬೆಲ್ ಪ್ರೈಸ್ ವಿನ್ನರ್ ಆಗಿರತಕ್ಕಂಥ ರಿಗೋಬರ್ಟಾ ಮೆಂಚುತುಮ್ ಕನ್ಫರ್ಮ್ಡ್ ವಿತ್ ಗಾಂಧಿ ಮಂಡೇಲಾ ಅವಾರ್ಡ್ 2020. ನೋಡಿ, 2020ನೇ ಸಾಲಿನ ಪ್ರಶಸ್ತಿ ಇದು. ಈ ಪ್ರಶಸ್ತಿಯನ್ನು ರಿಗೋಬರ್ಟಾ ಮೆಂಚುತುಮ್ರವರು ಪಡೆದುಕೊಂಡಿದ್ದಾರೆ. ಅವರು ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್ ಆಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಿ. ಗಮನಿಸಬಹುದು, ನೆಲ್ಸನ್ ಮಂಡೇಲಾ ಅವರ 106ನೇ ಜನ್ಮದಿನದಂದು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಮುದಾಯ ಸೇವೆ ಮತ್ತು ಸಾಮಾಜಿಕ ಅಭಿವೃದ್ಧಿ ಸೇರಿದಂತೆ ಗಾಂಧಿ ಮತ್ತು ಮಂಡೇಲಾ ಅವರ ಮೌಲ್ಯಗಳನ್ನು ಉತ್ತೇಜಿಸುವ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಿಗೋಬರ್ಟಾ ಮೆಂಚುತುಮ್ ಏನಿದ್ದಾರೆ ಗ್ವಾಟಮಾಲಾದ, ನೋಡಿ ಗ್ವಾಟಮಾಲಾ ದೇಶದವರು, ತುಂಬಾ ಇಂಪಾರ್ಟೆಂಟು, ಮಾನವ ಹಕ್ಕುಗಳ ಕಾರ್ಯಕರ್ತರಾಗಿದ್ದಾರೆ. ಅವರು ಸ್ಥಳೀಯ ಹಕ್ಕುಗಳಿಗಾಗಿ ದೀರ್ಘಕಾಲ ಪ್ರತಿಪಾದಿಸಿದ್ದಾರೆ. ರಿಗೋಬರ್ಟಾ ಮೆಂಚುತುಮ್ ಅವರಿಗೆ 1992ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ, 98ರಲ್ಲಿ ಪ್ರಿನ್ಸೆಪ್ ಆಫ್ ಆಸ್ಟ್ರಿಯಾಸ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. 6ನೇ ಕ್ವಶನ್ ನೋಡಿ. ಪ್ಯಾರಿಸ್ 2024ರ ಒಲಿಂಪಿಕ್ಸ್ ನಂತರ ಭಾರತೀಯ ಟೆನ್ನಿಸ್ನಿಂದ ನಿವೃತ್ತಿ ಘೋಷಿಸಿದ ಭಾರತೀಯ ಟೆನ್ನಿಸ್ ತಾರೆ ಹೆಸರಿಸಿ? ನೋಡಿ, ರೋಹನ್ ಬೋಪಣ್ಣ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅವರು ತಮ್ಮ ಪಂದ್ಯವನ್ನು ಮುಗಿಸಿದ ನಂತರ ಅವರು ತಮ್ಮ ಟೆನ್ನಿಸ್ ಕ್ರೀಡೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ರೋಹನ್ ಬೋಪಣ್ಣ ಇದು ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಪ್ಯಾರಿಸ್ 2024 ಒಲಿಂಪಿಕ್ಸ್, ರೋಹನ್ ಬೋಪಣ್ಣ ರಿಟೈರ್ಡ್ ಫ್ರಮ್ ಇಂಡಿಯನ್ ಟೆನ್ನಿಸ್ ಆಫ್ಟರ್ ಸಮ್ಮರ್ ಗೇಮ್ಸ್ ಎಕ್ಸಿಟ್. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತದ ರೋಹನ್ ಬೋಪಣ್ಣ ಮತ್ತು ಎನ್ ಶ್ರೀರಾಮ್ ಬಾಲಾಜಿ ಪುರುಷರ ಡಬಲ್ಸ್ ಮೊದಲ ಸುತ್ತಿನಲ್ಲಿ ಫ್ರೆಂಚ್ ಜೋಡಿಯಾದ ಗೇಲ್ ಮೊನ್ಸಿಲ್ಸ್ ಮತ್ತು ಎಡ್ವರ್ಡ್ ರೋಜರ್ ವಾಸೆಲಿನ್ ವಿರುದ್ಧ ಸೋತ ನಂತರ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಬೋಪಣ್ಣ 2022ರ ಏಷ್ಯನ್ ಗೇಮ್ಸ್ನಲ್ಲಿ ಮಿಶ್ರ ಡಬಲ್ಸ್ನಲ್ಲಿ ಋತುಜಾ ಭೋಸಲೆ ಅವರೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದರು. ಅವರ ಅಗ್ರ ಸಾಧನೆಯಾಗಿದೆ ಇದು. ನೋಡಿ, 2022ರ ಏಷ್ಯನ್ ಗೇಮ್ಸ್ನಲ್ಲಿ ಡಬಲ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದರು. ಅವರು 43 ವರ್ಷದಲ್ಲಿ ಬೋಪಣ್ಣ ಅವರು 2024ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆಲುವಿನೊಂದಿಗೆ ಟೆನ್ನಿಸ್ ಓಪನ್ ಯುಗದಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದರು. ಅವರ ಆಸ್ಟ್ರೇಲಿಯನ್ ಓಪನ್ ಗೆಲುವು ಬೋಪಣ್ಣ ಅವರ 2ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿತ್ತು. ಮೊದಲನೆಯದು 2017ರಲ್ಲಿ ಫ್ರೆಂಚ್ ಓಪನ್ನಲ್ಲಿ ಮಿಶ್ರ ಡಬಲ್ಸನ್ನು ಕೂಡ ಪಡೆದುಕೊಂಡಿದ್ದರು. ಅವರ 2ನೇ ಗ್ರ್ಯಾಂಡ್ ಸ್ಲಾಮ್ ಆಗಿತ್ತು ಅದು. 2024ರ ಆಸ್ಟ್ರೇಲಿಯನ್ ಓಪನ್ ಗೆಲುವಾಗಿತ್ತು. ಆಸ್ಟ್ರೇಲಿಯನ್ ಓಪನ್ ಆಗಿರ್ಬೋದು, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಪ್ಯಾರಿಸ್ 2024ರ ಒಲಿಂಪಿಕ್ಸ್ ನಂತರ ಅಶ್ವಿನಿ ಪೊನ್ನಪ್ಪ ಅವರು ಯಾವ ಕ್ರೀಡೆಯಿಂದ ನಿವೃತ್ತಿಯನ್ನು ಘೋಷಿಸಿದರು? ನೋಡಿ, ಅಶ್ವಿನಿ ಪೊನ್ನಪ್ಪ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಪ್ಯಾರಿಸ್ ಒಲಿಂಪಿಕ್ಸ್ನ ನಂತರ.
ಸೊ ಅವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಶ್ವಿನಿ ಪೊನ್ನಪ್ಪ? ಭಾರತದ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ. ಓಕೆ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಶ್ವಿನಿ ಪೊನ್ನಪ್ಪ ನೋಡಿ, ಇಂಡಿಯನ್ ಬ್ಯಾಡ್ಮಿಂಟನ್ ಸ್ಟಾರ್ ಆಗಿರತಕ್ಕಂಥ ಅಶ್ವಿನಿ ಪೊನ್ನಪ್ಪ ಅನೌನ್ಸಸ್ ರಿಟೈರ್ಮೆಂಟ್ ಆಫ್ಟರ್ ಪ್ಲೇಯಿಂಗ್ ಏರ್ ಲಾಸ್ಟ್ ಒಲಿಂಪಿಕ್ಸ್. ನೋಡಿ, ಲಾಸ್ಟ್ ಆಗಿದ್ದಾರೆ. ಸೊ ಒಲಿಂಪಿಕ್ಸ್ನಲ್ಲಿ ಗಮನಿಸಬಹುದು. ಅಶ್ವಿನಿ ಪೊನ್ನಪ್ಪ ಭಾರತದ ಬ್ಯಾಡ್ಮಿಂಟನ್ ಸ್ಟಾರ್ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. 2010ರಲ್ಲಿ ಇವರು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಸೇರಿದಂತೆ ಭಾರತೀಯ ಬ್ಯಾಡ್ಮಿಂಟನ್ಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ಅವರು ಕೂಡ ರಿಟೈರ್ಮೆಂಟ್ ಘೋಷಣೆ ಮಾಡಿದರು. 8ನೇ ಕ್ವಶನ್ ನೋಡಿ, 2024ರ ಫಾರ್ಚೂನ್ ಗ್ಲೋಬಲ್ 500ರ ಪಟ್ಟಿಯಲ್ಲಿ ಅಗ್ರ ಶ್ರೇಯಾಂಕದ ಭಾರತೀಯ ಕಂಪನಿ ಯಾವುದು? ಸರಿಯಾದ ಉತ್ತರ ರೈಲ್, ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ನೋಡಿ, ಫಾರ್ಚೂನ್ ಗ್ಲೋಬಲ್ 500ರ ಪಟ್ಟಿಯಲ್ಲಿ ಅಗ್ರ ಶ್ರೇಯಾಂಕದ ಭಾರತೀಯ ಕಂಪನಿಯಾಗಿದೆ. ಭಾರತದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ LIC, 3ನೇ ಸ್ಥಾನದಲ್ಲಿ ಭಾರತೀಯ ತೈಲ ನಿಗಮ, 4ನೇ ಸ್ಥಾನದಲ್ಲಿ SBI ಇರತಕ್ಕಂಥದ್ದು. LIC, IOC, SBI ನಂತರ ಸ್ಥಾನದಲ್ಲಿವೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 2024ರ ಫಾರ್ಚೂನ್ ಗ್ಲೋಬಲ್ 500ರ ಪಟ್ಟಿಯಲ್ಲಿ ಅಗ್ರ ಶ್ರೇಯಾಂಕದ ಭಾರತೀಯ ಕಂಪನಿಯಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 9 ಭಾರತೀಯ ಕಂಪನಿಗಳನ್ನು 2024ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರೈಲ್ ತನ್ನ ಶ್ರೇಣಿಯನ್ನು 86ರಿಂದ 88ಕ್ಕೆ ಸುಧಾರಿಸಿದೆ. ನಂತರ ಸ್ಥಾನದಲ್ಲಿ LIC, IOC, SBI ಇರತಕ್ಕಂಥದ್ದು. ಹಾಗಾದರೆ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿ ಯಾವ್ಯಾವು ಇದೆ ಅಂತ ನೋಡೋಣ. ಜೊತೆಗೆ ಗಮನಿಸಬಹುದು, 2023ರಲ್ಲಿ ಕೇವಲ 8 ಭಾರತೀಯ ಕಂಪನಿಗಳನ್ನು ಮಾತ್ರ ಪಟ್ಟಿ ಮಾಡಲಾಗಿತ್ತು. ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, HDFC ಬ್ಯಾಂಕನ್ನು ಸೇರಿಸಲಾಗಿದೆ. ನೋಡಿ, ಮೊದಲ ಬಾರಿಗೆ HDFC ಬ್ಯಾಂಕ್ ಈ ವರ್ಷ ಸೇರ್ಪಡೆಯಾಗಿರತಕ್ಕಂಥದ್ದು. ಗಮನಿಸಬಹುದು ಈ ಥರ ಪಾಯಿಂಟ್ಗಳು. ಅಮೆರಿಕನ್ ಕಂಪನಿಯಾಗಿರತಕ್ಕಂಥ ವಾಲ್ಮಾರ್ಟ್ ಏನಿದೆ, ಸತತ 11ನೇ ವರ್ಷ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ನೋಡಿ, ಫಾರ್ಚೂನ್ 500 ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಅಮೇರಿಕ ದೇಶದ ವಾಲ್ಮಾರ್ಟ್ ಕಂಪನಿ. ನಂತರ ಸ್ಥಾನದಲ್ಲಿ ಅಮೆಜಾನ್, ತದನಂತರ ಸ್ಥಾನದಲ್ಲಿ ಸ್ಟೇಟ್ ಗ್ರಿಡ್ ಅಂತ ಕರಿತೀವಿ ಚೀನಾ ದೇಶದ್ದು, ಆಮೇಲೆ ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋ ತದನಂತರದ ಸ್ಥಾನದಲ್ಲಿದ್ದಾವೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಒಲಿಂಪಿಕ್ಸ್ನ ಪುರುಷರ 100 ಮೀಟರ್ ಓಟದ ಫೈನಲ್ ಕೆಳಗಿನ ಯಾರು ಕೇವಲ 0.005 ಸೆಕೆಂಡ್ ಅಂತರದಲ್ಲಿ ಚಿನ್ನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ನೋಹಾ ಲೈಲ್ಸ್. ನೋಡಿ, ನೋಹಾ ಲೈಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇವರು 100 ಮೀಟರ್ ಓಟದ ಫೈನಲ್ನಲ್ಲಿ ಕೇವಲ 0.005 ಸೆಕೆಂಡ್ನಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ 100 ಮೀಟರ್ ಓಟ. ಲೈಲ್ಸ್ ಇಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಓಕೆ, ಗಮನಿಸಿ, ಒಲಿಂಪಿಕ್ಸ್ನ ಪುರುಷರ 100 ಮೀಟರ್ ಓಟದ ಫೈನಲ್ ನಾಟಕೀಯ ರೀತಿಯಲ್ಲಿ ಮುಕ್ತಾಯಗೊಂಡಿದೆ. ಭಾನುವಾರ ನಡೆದ ಸ್ಪರ್ಧೆಯಲ್ಲಿ ಅಮೆರಿಕದ ನೋಹಾ ಲೈಲ್ಸ್ ಕೇವಲ 0.005 ಸೆಕೆಂಡ್ ಅಂತರದಲ್ಲಿ ಚಿನ್ನವನ್ನು ತಮ್ಮದಾಗಿಸಿಕೊಂಡರು. ಅವರು 9.784 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ಜಮೈಕದ ಕಿಶಾನೆ ಥಾಮ್ಸನ್ ಇವರು ಬೆಳ್ಳಿಗೆ ಕೊರಳೊಡ್ಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಕಿಶಾನೆ ಥಾಮ್ಸನ್ ಇವರು 9.789 ಸೆಕೆಂಡ್ನಲ್ಲಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. ಇನ್ನು ಅಮೆರಿಕದ ಫ್ರೆಡ್ ಕರ್ಲಿ 9.81 ಸೆಕೆಂಡ್ ಕಂಚು ಪದಕವನ್ನು ಪಡೆದಿದ್ದಾರೆ. ಎಲ್ಲ ಅಥ್ಲೇಟ್ಗಳಿಂದ ನಿಕಟ ಸ್ಪರ್ಧೆ ಕಂಡುಬಂದ ಕಾರಣ ಆಯೋಜಕರು ಫೋಟೋ ಫಿನಿಷ್ನಲ್ಲಿ ವಿಜೇತರನ್ನು ಘೋಷಿಸಿದರು. ನೋಡಿ, ಫೋಟೋ ಫಿನಿಷ್ ಇದೀಗ ಸುದ್ದಿಯಲ್ಲಿದೆ. ಹಾಗಾದರೆ ಈ ಫೋಟೋ ಫಿನಿಷ್ ಅಂದ್ರೇನು ಕೂಡ ಅಂತಲೂ ಕೇಳಬಹುದು. ಎಲ್ಲ ಸ್ಪರ್ಧಿಗಳು ಮಿಲಿ ಸೆಕೆಂಡ್ ಮೀಟರ್ ಅಂತರದಲ್ಲಿ ಗುರಿ ತಲುಪಿದ್ದರು. ಹೀಗಾಗಿ ಫಲಿತಾಂಶ ನಿರ್ಧರಿಸುವುದು ಆಯೋಜಕರಿಗೆ ಸವಾಲಾಗಿ ಪರಿಣಮಿಸಿತು. ಕೊನೆಗೆ ಸ್ಪರ್ಧಿಗಳು ಗುರಿ ತಲುಪಿದಾಗ ತೆರೆದಿದ್ದ ಫೋಟೋಗಳನ್ನು ವಿವಿಧ ತಂಡಗಳ
ಮೂಲಕ ಪರಿಶೀಲಿಸಿ ವಿಜೇತರನ್ನು ಘೋಷಿಸಿದರು. ಅಂದರೆ ಇದನ್ನೇ ಫೋಟೋ ಫಿನಿಶ್ ಅಂತ ಕರೀತಾರೆ. ಓಕೆ, ಸೊ ಇದನ್ನೇ ಫೋಟೋ ಫಿನಿಶ್ ಅಂತ ಕರೀತಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.